ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋದಾರ್. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾನು ಈ ಒತ್ತಡ, ಡಿಪ್ರೆಷನ್ಸ್ ಬಗ್ಗೆ ಕೆಲವೊಂದು ನಾನಾ ವಿಷಯಗಳನ್ನ ಹೇಳ್ತಾ ಹೋಗಿದ್ದೆ. ಆ್ಯಂಡ್ ಎಕ್ಸಸೈಸ್ ಮಾಡ್ಬೋದಾಗಿರ್ಬೋದು, ಕೆಲವೊಂದು ಟಿಪ್ಸ್ಗಳಾಗಿರ್ಬೋದು, ಮತ್ತು ಮನೆಮದ್ದುಗಳನ್ನ ತಿಳಿಸ್ಕೊಟ್ಟಿದ್ದೆ. ಸೊ ಅದೇ ವಿಚಾರವಾಗಿ ಈ ಸ್ಟ್ರೆಸ್ ಆ್ಯಂಡ್ ಒತ್ತಡ, ಮಾನಸಿಕ ಹಿಂಸೆ, ಈ ಖಿನ್ನತೆ, ಭಯ, ಇದರಿಂದೆಲ್ಲ ಹೊರಗೆ ಬರೋದಕ್ಕೆ ಕೆಲವೊಂದಷ್ಟು ಟಿಪ್ಸ್ ಮತ್ತು ಎಕ್ಸಸೈಸ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂದರೆ ಇದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಎಲ್ರಿಗೂ ಶೇರ್ ಮಾಡಿ. ಯಾಕಂದರೆ ಇವತ್ತಿನ ಜೀವನದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಕೂಡ ಈ ಸ್ಟ್ರೆಸ್ಸು, ಒತ್ತಡ, ಆತಂಕ, ಭಯದಿಂದ ಕೆಲವೊಂದು ವಿಷಯಗಳಿಗೆ ಅವರ ಜೀವನವನ್ನೇ ಹಾಳು ಮಾಡ್ಕೊಳ್ತಿದ್ದಾರೆ. ಇಂತಹ ಒಂದು ಒಳ್ಳೆ ಮಾಹಿತಿ ಅವ್ರಿಗೆ ತಿಳ್ಕೊಂಡ್ರೆ ಒಂದು ಸೊಲ್ಯೂಷನ್ನ ಸಿಕ್ಕಿ ಅವರ ಸಮಸ್ಯೆಗೆ ಪರಿಹಾರ ಆಗ್ಬೋದು. ಹಾಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಪ್ರತಿನಿತ್ಯ ನಾನು ಹಾಕ್ತಕ್ಕಂಥ ಇಂಥ ಒಂದು ಒಳ್ಳೆ ಮಾಹಿತಿ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಲೆಟ್ಸ್ ಕಮ್ ಡಿಯರ್ ಫ್ರೆಂಡ್ಸ್. ಸ್ಟ್ರೆಸ್ ಅಂದರೆ ಆತಂಕ, ಭಯ ಇರ್ತಕ್ಕಂಥವ್ರು ಈ ಎಕ್ಸಸೈಸ್ ಆ್ಯಂಡ್ ಮಾಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಎಂಡರೈಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಎಂಡರೈಸ್ ಹಾರ್ಮೋನ್ ಅಂತಂದರೆ ಹ್ಯಾಪಿ ಹಾರ್ಮೋನ್ಸ್. ಈ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗೋದ್ರಿಂದ ಏನೆಲ್ಲ ಪ್ರಯೋಜನ ಅಂತ ಅಂದರೆ, ನಿಮ್ಮಲ್ಲಿರ್ತಕ್ಕಂಥ ಮೆಂಟಲಿ ಡಿಪ್ರೆಷನ್ಸ್, ಸ್ಟ್ರೆಸ್, ಆತಂಕ, ಭಯ, ಖಿನ್ನತೆ ಎಲ್ಲ ಹೋಗ್ಲಾಡಿಸ್ತಕ್ಕಂಥ ಶಕ್ತಿ ಇದಕ್ಕಿದೆ. ಒಂದು ಎಕ್ಸಸೈಸ್ ರಿಸರ್ಚ್ ಪ್ರಕಾರ, ಅಂದರೆ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿರೋ ಪ್ರಕಾರ, ಡೈಪೋಮೋಕ್ ರಿಲೀಸ್ ಆಗುತ್ತೆ. ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅಂದರೆ ನೀವೇನಾದರೂ ಡಿಪ್ರೆಷನ್ಗೆ ಹೋಗಿ, ಒತ್ತಡಕ್ಕೆ, ಆತಂಕಕ್ಕೆ ಹೋದಾಗ ನಿಮ್ಮಲ್ಲಿರ್ತಕ್ಕಂಥ ಏನಾದ್ರೂ ಅದರಿಂದ ಹೊರಗೆ ಬರೋದಕ್ಕೆ ನಾನಾ ಒಂದು ಹವ್ಯಾಸಗಳನ್ನ ರೂಢಿ ಮಾಡ್ಕೊಳ್ತೀರ. ಏನಂತ ಅಂದರೆ ಡ್ರಗ್ಸ್ ತಗೊಳ್ಳೋದಾಗಿರ್ಬೋದು, ಡ್ರಿಂಕ್ಸ್ ಮಾಡೋದಾಗಿರ್ಬೋದು. ಸೊ ಆ ಒಂದು ಸಿಚುವೇಶನ್, ಆ ಒಂದು ಶಕ್ತಿ ಕೊಡುತ್ತೋ ಅದೇ ರೀತಿ ಈ ಎಕ್ಸಸೈಸ್ ಮಾಡೋದ್ರಿಂದ ಆ ಒಂದು ಶಕ್ತಿ, ಅದೇ ಫೀಲು ಈ ಎಕ್ಸಸೈಸ್ ಮಾಡೋದ್ರಿಂದ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಈ ಎಕ್ಸಸೈಸ್ ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಫಸ್ಟ್ ಎಕ್ಸಸೈಸ್ ಏನಂದರೆ ಈ ಕಾರ್ಡಿಯೋ ಎಕ್ಸಸೈಸ್. ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ನ ಕಡಿಮೆ ಮಾಡಬಹುದು. ಸೊ ಎಂಡೋರೈಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಹ್ಯಾಪಿ ಮೂಡ್ ಬರುತ್ತೆ ನಿಮಗೆ. ಸೊ ನಿಮ್ಮಲ್ಲಿ ವಾಕ್ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಇದರಿಂದೆಲ್ಲ ನೀವು ಈ ಸ್ಟ್ರೆಸ್, ಭಯ, ಇದರಿಂದೆಲ್ಲ ಹೊರಗೆ ಬರ್ಬೋದು ಸ್ನೇಹಿತರೆ. ಸೊ ಯಾಕಂದರೆ ಇವತ್ತಿನ ಜೀವನ ಶೈಲಿನೇ ಬದಲಾಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ನಾ ಹೇಳ್ತಕ್ಕಂಥ ಇನ್ಫಾರ್ಮೇಷನ್ನ ತಿಳ್ಕೊಂಡು ಆದಷ್ಟು ಜೀವನ ಶೈಲಿಯನ್ನು ಬದಲು ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಕೆಂಡ್ ಎಕ್ಸಸೈಸ್ ಏನಂತ ಅಂದರೆ ಬಾಕ್ಸ್ ಬ್ರೀತಿಂಗ್. ಈ ಬಾಕ್ಸ್ ಬ್ರೀತಿಂಗ್ ಅಂದರೆ ಸ್ನೇಹಿತರೆ, ನೀವು ಮೆಡಿಟೇಷನ್ ಮಾಡೋದಕ್ಕೆ ಕೂತ್ಕೊಳ್ತೀರಲ್ವ, ನಾನು ಹೇಳಿದೆ ಹಿಂದಿನ ವಿಡಿಯೋದಲ್ಲಿ, ಈಗೇನು ಉಸಿರನ್ನ ಮೇಲಕ್ಕೆ ತಗೊಳ್ತೀರಾ 1 2 3 4 ಕೌಂಟ್ ಮಾಡಬೇಕು. ನೀವು ಉಸಿರು ಎಳಿತಾ ಇರುವಾಗಲೇ 4 ನಿಮ್ಮ ಮನಸ್ಸಲ್ಲಿ 4 ಕೌಂಟ್ ನೀವು ಮಾಡಬೇಕು. ಸೊ ಹಾಗೆ ಉಸಿರು ತಗೊಂಡ್ಮೇಲೆ 4 ಕೌಂಟ್ ಮಾಡಬೇಕು, ಓಕೆನಾ? ಸೊ ಹಾಗೆ ರಿಲೀಸ್ ಆದಮೇಲೆ ರಿಲೀಸ್ ಆಗುವಾಗ 1 2 3 4 ಅನ್ನೋದನ್ನು ನೀವು ಕೌಂಟ್ ಮಾಡಬೇಕಾಗತ್ತೆ. ಸೊ ರಿಲೀಸ್ ಆದಮೇಲೆ ಒಂದ್ಸಲ, ರಿಲೀಸ್ ಆಗುವಾಗ ಒಂದ್ಸಲ, ರಿಲೀಸ್ ಆದಮೇಲೆ 1 2 3 4 ನೀವು ಸ್ಟಾಪ್ ಮಾಡ್ತೀರಾ, ಅವಾಗ 1 2 3 4 ಹೀಗೆ ಬಾಕ್ಸ್ ಬ್ರೀತಿಂಗಲ್ಲಿ ಇದನ್ನು ಬಾಕ್ಸ್ ಬ್ರೀತಿಂಗ್ ಅಂತ ಹೇಳ್ತಾರೆ. ಇದೇ ರೀತಿ ನಿಮ್ಮ ಹೊಟ್ಟೆ ಒಳಗಡೆ ಉಸಿರು ಹೋಗುವಾಗ, ಉಸಿರು ಬಿಡುವಾಗ, ಈ ಥರ ಉಸಿರು ನಿಲ್ತಾಗ, ಉಸಿರು ಮೇಲ್ಗಡೆ ತಗೊಂಡಾಗ ಹೀಗೆ 4 ಸಲ 4 ಕೌಂಟ್ ಮಾಡಿ. ಆವಾಗ ನಿಮ್ಮ ಮೈಂಡ್ ಒಂದು ಕಾನ್ಸಂಟ್ರೇಷನ್ ಬರುತ್ತೆ, ಫುಲ್ ರಿಲ್ಯಾಕ್ಸ್ ಆಗುತ್ತೆ, ತುಂಬ ಕಾಮ್ ಮೈಂಡ್ ಆಗುತ್ತೆ, ಒಂಥರ ಫ್ರೆಶ್ನೆಸ್ ಆಗುತ್ತೆ ಸ್ನೇಹಿತರೆ. ಸೊ ಈ 2 ಎಕ್ಸಸೈಸ್ನ ಮಾಡಿ ಸ್ನೇಹಿತರೆ. ಸೊ ಒಂದು ಟಿಪ್ಸನ್ನು ನಿಮಗೆ ಹೇಳ್ತೀನಿ. ಈ ಸ್ಟ್ರೆಸ್, ಈ ಒತ್ತಡ, ಆತಂಕದಿಂದ ಹೊರಗೆ ಬರೋದಕ್ಕೆ ಒಂದು ಬೆಸ್ಟ್ ನಾನು ಟಿಪ್ಸ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ಈ ಎಕ್ಸಾಂಪಲ್ ಮುಖಾಂತರ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಏನಂತಂದರೆ, ಒಂದು ಕಾಗೆ ಇರುತ್ತೆ ಸ್ನೇಹಿತರೆ. ಕಾಗೆ ತುಂಬ ಡಿಪ್ರೆಷನ್ ಆಗಿ ಒಂದು ಕಡೆ ಜಾಗದಲ್ಲಿ ಕುತ್ಕೊಂಡಿರುತ್ತೆ. ತುಂಬ ನಾನು ಸತ್ತೇ ಹೋಗ್ಬಿಡ್ಬೇಕು ಅನ್ನೋ ಮಟ್ಟಕ್ಕೆ ಕುತ್ಕೊಬಿಟ್ಟಿರುತ್ತೆ. ತುಂಬ ಭಯ, ಆತಂಕ, ಖಿನ್ನತೆ, ಆತ್ಮಹತ್ಯೆಗೊಳಗಾಗೋ ಸಿಚುವೇಶನಲ್ಲಿ ಕೂತಿರುತ್ತೆ. ಆವಾಗ ಒಂದು ನೆನಪಾಗುತ್ತೆ, ಒಂದು ಬೌದ್ಧ ಸನ್ಯಾಸಿ ಹತ್ರ ಹೋಗುತ್ತೆ. ಬೌದ್ಧ ಸನ್ಯಾಸಿ ಹತ್ರ ಹೋಗ್ಬಿಟ್ಟು, ಸ್ವಾಮೀಜಿ ನನಗೆ ತುಂಬ ಸ್ಟ್ರೆಸ್ಸು, ಎಲ್ಲರೂ ನಾನು ಯಾರ್ದಾದ್ರೂ ಮನೆ ಮೇಲೆ ಹೋಗಿ ಕೂತ್ಕೊಂಡ್ರೆ ನನ್ನನ್ನು ಓಡಿಸ್ತಾರೆ, ಏನಾದರೂ ಆಹಾರ ತಿಂತಾ ಇದ್ರೆ ಓಡಿಸ್ತಾರೆ, ನೀನು ತುಂಬ ಕಪ್ಪಗಿದೆಯಾ ಅಂತ
ಹೇಳನ ಮಾಡ್ತಾರೆ, ನನಗೆ ತುಂಬ ಸ್ಟ್ರೆಸ್ ಆಗ್ತಿದೆ, ನನಗೆ ಬದುಕೋಕ್ಕೆ ಆಗ್ತಿಲ್ಲ ಸ್ವಾಮೀಜಿ, ನನಗೆ ಒಂದು ಸಹಾಯ ಮಾಡಿ, ನಾನು ಈ ಸ್ಟ್ರೆಸ್ಸಿಂದ ಹೊರಗೆ ತೊಗೊಂಡು ಬನ್ನಿ ಅಂತ ಬೌದ್ಧ ಸ್ವಾಮೀಜಿ ಹತ್ರ ಕೇಳ್ಕೊಂಡಾಗ ಸ್ವಾಮೀಜಿ ಹೇಳ್ತಾರೆ, ಆಯಿತು, ನಾನು ನಿನ್ನ ಸಮಸ್ಯೆಗಳಿಗೆಲ್ಲ ಪರಿಹಾರ ಮಾಡ್ತೀನಿ, ನಾನು ನಿನಗೆ ಒಂದಷ್ಟು ಇದು ಕೊಡ್ತೀನಿ, ಅದಲ್ಲಿ ಹೋಗಿ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬಾ ಅಂತ ಹೇಳ್ತಾರೆ. ಸೊ ನಿನಗಿಂತ ಒಂದು ಒಳ್ಳೆ ಸ್ಟ್ರೆಸ್ಸಿಂದ ಇರ್ತಕ್ಕಂತಹದ್ದು, ನಿನಗೊಂದು ಒಳ್ಳೆ ಸಲಹೆ ಕೊಡ್ತಕ್ಕಂತಹದ್ದು ಹಂಸ, ನಿನ್ನ ಗೆಳೆಯನಾದ ಅಂತಹ ಹಂಸನ ಹತ್ರ ಹೋಗು ಅಂತ ಹೇಳುತ್ತೆ. ಹಂಸನ ಹತ್ರ ಹೋಗ್ಬಿಟ್ಟು, ನಾನು ತುಂಬ ಡಿಪ್ರೆಷನ್ ಆಗಿದೆಯಾ, ನಾನೇನು ಸುಂದರವಾಗಿದ್ದೀನಿ, ನೀನು ನೋಡಿ ಎಷ್ಟು ಸುಂದರವಾಗಿದೆಯಾ, ಎಷ್ಟು ತುಂಬ ಬೆಳಗಿದೆಯಾ, ನಾನು ನಿನ್ನೆ ತುಂಬ ಸುಖವಾಗಿದೆಯಾ, ನಾನು ಇಲ್ಲಿ ಇರೋಕ್ಕಾಗ್ತಿಲ್ಲ, ನಂದು ಜೀವನ ಸುಖಕರವಾಗಿಲ್ಲ, ನನಗೆ ಒಂದು ಸೊಲ್ಯೂಷನ್ ಕೊಡು ಅಂತ ನವಿಲನ್ನ ಕಾಗೆ ಕೇಳುತ್ತೆ. ಹಂಸನ್ನ ಕೇಳುತ್ತೆ. ಹಂಸನ್ನ ಕೇಳುವಾಗ ಹೇಳುತ್ತೆ, ನಾನೇನು ಆ್ಯಕ್ಚುಲಿ ಹೇಳಬೇಕಂದ್ರೆ, ನೀನು ಡಿಪ್ರೆಷನ್ನಿಂದ ಚೆನ್ನಾಗಿರೋನು, ಹೊರಗಿರೋನು, ನಾನು ತುಂಬ ಸುಂದರವಾಗಿದ್ದೀನಿ, ಬೆಳಗಿದ್ದೀನಿ ಅಂತಲೇ ನನ್ನನ್ನು ಪಂಜರದಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನನಗಿಂತ ತುಂಬ ಖುಷಿಯಾಗಿ ಹ್ಯಾಪಿಯಾಗಿರೋದು ಅಂತ ಅಂದರೆ ಗಿಳಿ. ಸುಂದರವಾದಂಥ ಹಸಿರು ಬಣ್ಣ ಇದೆ, ಮೂಗಿನ ತುದಿ ಕೆಂಪು ಬಣ್ಣ ಇದೆ, ಅದರ ಹತ್ರ ಹೋಗು, ನಿನಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ. ಸೊ ಹಾಗೆ ಕಾಗೆ ಬರುತ್ತೆ ನವಿಲ್ ಹತ್ರ, ಗಿಳಿ ಹತ್ರ ಹೋಗಿ ಕೇಳಿದಾಗ, ನಾನಲ್ಲ ಆ್ಯಕ್ಚುಲಿ ನೆಮ್ಮದಿಯಾಗಿರೋದು, ನೀನು ಚೆನ್ನಾಗಿ ನೆಮ್ಮದಿಯಾಗಿರೋದು, ನಾನಿಷ್ಟು ಸುಂದರವಾಗಿ ಗಿಣಿಯಾಗಿ ನಾನು ಹಾಡು ಹೇಳ್ಕೊಂಡಿರೋದಕ್ಕೇ ನನ್ನನ್ನು ಸ್ವತಂತ್ರ ಇಲ್ಲ, ನನಗೆ ಪಂಜರದಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ ಅಂತ. ಸೊ ಆ್ಯಕ್ಚುಲಿ ನನಗಿಂತ ಇನ್ನು ಹ್ಯಾಪಿಯಾಗಿರೋದು ನವಿಲ್ ಹತ್ರ ಹೋಗು ಅಂತ ಹೇಳಿದಾಗ, ನವಿಲ್ ಹತ್ರ ಕಾಗೆ ಹೋಗುತ್ತೆ. ಆವಾಗ ಹೇಳುತ್ತೆ, ನಾನೇನು ಸುಂದರವಾಗಿ ನೆಮ್ಮದಿಯಾಗಿ ಇದಿಲ್ಲ, ನೀನು ಆ್ಯಕ್ಚುಲಿ ಸುಂದರವಾಗಿರೋದು, ನೆಮ್ಮದಿಯಾಗಿರೋದು, ನಾನು ಇಷ್ಟು ಸುಂದರವಾಗಿದ್ದೀನಿ ಅಂತಲೇ ನನ್ನ ಗರಿಗಳನ್ನು ನನ್ನನ್ನು ಗರಿಗಳನ್ನು ಕಿತ್ಕೊಂಡೋಗಿ ಅವ್ರ ಮನೆ ಅಲಂಕಾರಕ್ಕಾಗಿ ಇಟ್ಕೊಳ್ತಾರೆ. ಆ ಕೀಳುವಾಗ ಆ ಗರಿನ ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ, ನೀನು ಆ್ಯಕ್ಚುಲಿ ಸುಂದರವಾಗಿ ಹ್ಯಾಪಿಯಾಗಿ ಲೈಫಲ್ಲಿರೋದು ಅಂತ. ಆವಾಗ ಕಾಗೆಗೆ ರಿಲೈಸ್ ಆಗಿ ಸ್ವಾಮೀಜಿ ಹತ್ರ ಬರುತ್ತೆ, ನಾನೇ ಆ್ಯಕ್ಚುಲಿ ಸುಂದರವಾಗಿ, ನನ್ನ ಬಣ್ಣ ನನಗೇ ಸುಂದರ, ನಾನೇ ಎಲ್ಲರಿಗಿಂತ ಖುಷಿಯಾಗಿ ಹ್ಯಾಪಿಯಾಗಿರೋದು ಅಂತ ಅವ್ರು ಬೌದ್ಧ ಸ್ವಾಮೀಜಿ ಹತ್ರ ಕಾಗೆ ಹೇಳಿ ರಿಯಲೈಸ್ ಮಾಡ್ಕೊಳ್ಳುತ್ತೆ ಹೇಗಿದೆ ಈ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ಸ್ ಅನ್ನೋದನ್ನು. ಸೊ ಇದೊಂದು ಸ್ಮಾಲ್ ಸ್ಟೋರಿ, ಇದೊಂದು ಮಾರಲ್ ಸ್ಟೋರಿ. ಸಿಂಪಲ್ ಆಗಿರ್ಬೋದು, ಇದು ನಿಮಗೆ ಸ್ಟೋರಿ ಗೊತ್ತಿರ್ಬೋದು, ಬಟ್ ಇದರಲ್ಲಿ ನೀವು ಏನರ್ಥ ಮಾಡ್ಕೋಬೇಕಂದ್ರೆ, ನೀವು ಸ್ಟಾಪ್ ಮಾಡಬೇಕು ಬೇರೆಯವರೊಂದಿಗೆ ಕಂಪ್ಯಾರಿಸನ್ ಮಾಡೋದನ್ನು. ಸ್ಟಾಪ್ ವಿತ್ ಕಂಪ್ಯಾರಿಸನ್ ವಿತ್ ಫೀಲ್ ಅನದರ್. ನೀವು ಅವ್ರು ಹಾಗಿದ್ದಾರೆ, ನಾನು ಹೀಗಿದ್ದೀನಿ ಮತ್ತು ಅವನು ಹಾಗೆ ಎಲ್ಲದರಲ್ಲೂ ಸಾಧನೆ ಮಾಡ್ತಿದ್ದಾನೆ, ನಾನು ಅವನಿಗೆ ಕಾಂಪಿಟೇಷನ್ ಮಾಡಬೇಕು, ದಯವಿಟ್ಟು ನಿಲ್ಲಿಸಿ. ನಿಮಗಿರ್ತಕ್ಕಂತಹದ್ದು ನಿಮಗೆ, ಅವನಿಗಿರ್ತಕ್ಕಂತಹ ಜಾಣ್ಮೆ ಅವನಿಗೆ, ನಿಮಗಿರ್ತಕ್ಕಂತಹ ಜಾಣ್ಮೆ ನಿಮಗೆ. ನೀವಿಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ಪವಿತ್ರವಾದಂತಹ ಜೀವನದಲ್ಲಿ ನಿನಗೆ ಏನು ಸಿಕ್ಕಿದೆ ಅದರಲ್ಲಿ ತೃಪ್ತಿ ಪಡ್ತಾ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಗಮನವನ್ನು ಕೊಡ್ತಾ, ಬೇರೆಯವ್ರಿಗೆ ಕಾಂಪಿಟೇಷನ್ ಕೊಡದೆ, ಬೇರೆಯವ್ರಿಗೆ ನಿನ್ನನ್ನು ಕಂಪ್ಯಾರಿಸ್ ಮಾಡಿಕೊಳ್ಳದೆ, ನಿನ್ನ ಜೀವನವನ್ನು ಮುಕ್ತವಾಗಿ ಒಂದು ಒಳ್ಳೆ ರೀತಿ ಬಂದಂಥ ಸಮಸ್ಯೆಗಳನ್ನ ನಾನು ಹೇಳಿದಂತಹ ಎಕ್ಸಸೈಸ್ ಟಿಪ್ಸ್ಗಳ ಮುಖಾಂತರ ತುಂಬ ಕಾಮ್ ಮೈಂಡ್ ಆಗಿ ರಿಲ್ಯಾಕ್ಸ್ ಆಗಿ ಪರಿಹಾರ ಮಾಡ್ಕೊಳ್ಳಿ. ಯಾವುದೇ ಸಮಸ್ಯೆಗೆ ಇಲ್ಲಿ ಪರಿಹಾರ ಇಲ್ಲದೇನೆ ಇಲ್ಲ ಸ್ನೇಹಿತರೆ. ಮಾನಸಿಕ ಹಿಂಸೆ ಅನ್ನೋದು ಈ ಒಂದು ಕಾಯಿಲೆ ಅಲ್ಲ ಸ್ನೇಹಿತರೆ, ನಮ್ಮ ಮನಸ್ಥಿತಿ ಹೇಗೆ ತಗೊಂಡು ಹೋಗುತ್ತೋ ಹಾಗೆ ಅದಿರುತ್ತೆ. ಸೊ ಈ ಟಿಪ್ಸ್ ಏನಂತ ಅಂದರೆ, ಪಂಚಕರ್ಮಗಳಲ್ಲಿ ಉಪಕರ್ಮವಾದಂತಹ ದಾರ, ಈ ತೈಲ ದಾರವಾಗಿರ್ಬೋದು, ಟಕ್ರ ದಾರವಾಗಿರ್ಬೋದು, ಇಂತಹ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಆಯುರ್ವೇದ ಆಸ್ಪತ್ರೆ ಅಥವಾ ಶಾಪ್ಗಳಲ್ಲಿ ನೀವು ಮಾಡಿಸ್ಕೊಂಡ್ರೆ ನಿಮ್ಮದೇ ಆದಂತಹ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ನಿಮ್ಮದೇ ಆದಂತಹ ಇದು ಕೆಲವೊಂದು ಔಷಧಿಗಳ ಮುಖಾಂತರ ಇದನ್ನು ಸಂಪರ್ಕ ಮಾಡಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ಈ ಕರ್ಮವಾದ ತೈಲ ಮತ್ತು ಈ ಟಕ್ರದಾರ, ಈ ಥರ ತೈಲದಾರ, ಈ ಥರ ನೀವು ಮಾಡಿಸ್ಕೊಂಡ್ರೆ ತುಂಬ ರಿಲ್ಯಾಕ್ಸೇಷನ್ ಆಗಿ ನಿಮ್ಮ ಡಿಪ್ರೆಷನ್ನಿಂದ ಹೊರಗೆ ಬರಬಹುದು ಅಂತ ಹೇಳ್ತಾ, ಐ ಹೋಪ್ ಇಷ್ಟು ಎಕ್ಸಸೈಸ್ ಮತ್ತು ಈ ನಾನು ಹೇಳ್ತಕ್ಕಂಥ ಟಿಪ್ಸ್ ನಿಮಗೆ ತುಂಬ ಇಷ್ಟ ಆಗಿದೆ, ಉಪಯುಕ್ತವಾಗಿದೆ, ಒಳ್ಳೆ ಮಾಹಿತಿ ಅಂತ ಭಾವಿಸ್ತಾ, ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ, ಮುಂದೊಂದು ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.